ಶ್ರೀ ಕ್ಷೇತ್ರ ಹೊನ್ನವಳ್ಳಿ ಮಂತ್ರಾಲಯ. ಪೂಜೆ ಸಾಮಾನು ತಗೊಳ್ಳುವಂಥ ಸ್ಥಳ, ಚಪ್ಪಲಿ ಬಿಡುವಂಥ ಸ್ಥಳ, ದೇವಸ್ಥಾನದ ಮುಂಭಾಗದ ಬಾಗಿಲು, ಎಡಭಾಗದಲ್ಲಿ ಹರಕೆ ಕಟ್ಟುವ ಕಾಯಿ ತಗೊಳ್ಳುವಂಥ ಟಿಕೆಟ್ ತಗೊಳ್ಳುವ ಸ್ಥಳ, ಬಲಭಾಗದಲ್ಲಿ ಅನ್ನ ಸಮರ್ಪಣೆ ಪ್ರಸಾದ ತಿನ್ನುವುದು. ಹಾಗೆ ಎಡಭಾಗದಲ್ಲಿ ಪಾರ್ಕಿಂಗ್ ಸ್ಥಳ ಇದೆ, ವಿಶಾಲವಾಗಿದೆ. ಹಾಗೇ ನೋಡಿ ಕಟ್ತಾ ಇದ್ದಾರೆ. ಸ್ವಲ್ಪ ಇನ್ನೂ ಭಕ್ತ ಸಾಗರಗಳು ಹರಿದು ಬಂದಿದೆ. ದೀಪದ ಆರತಿ ಬೆಳಗುವುದು, ತುಪ್ಪದ ದೀಪದ ಆರತಿಯನ್ನು ಬೆಳಗುವುದು, ದೇವರಿಗೆ ಆರತಿ ಮಾಡಿ ದೀಪ ಕೊಂಡೊಯ್ಯಲಾಗುವುದು. ಬಲಭಾಗದಲ್ಲಿ ಪಂಚಮುಖಿ ಆಂಜನೇಯ, ಎಡಭಾಗದಲ್ಲಿ ಲಕ್ಷ್ಮೀ ನರಸಿಂಹ, ಹಾಗೆ ರಾಯರ ಬೃಂದಾವನ. ಇದು ತುಳಸಿ ಕಟ್ಟೆ. ಭಕ್ತರು ದೇವರಿಗೆ ದೀಪದ ಆರತಿ, ತುಪ್ಪದ ದೀಪದ ಆರತಿಯನ್ನು ಬೆಳಗಿ ಹೋಮಕೊಂಡದಲ್ಲಿ ಹಾಕುವುದು. ಗರ್ಭಗುಡಿ, ಭಕ್ತರು ಹರಕೆ ಕಟ್ಟಿರುವ ಸ್ಥಳ ನೋಡಿ. ಹೀಗೆ ಅವರವರ ಇಚ್ಛೆಯಂತೆ ನೆರವೇರಲಿ. ರಾಯರು ಎಲ್ಲರಿಗೂ ಒಳ್ಳೆಯದೇ ಮಾಡಲಿ. ಭಕ್ತರಿಗೆ ದೀಪದ ಆರತಿ ಬೆಳಗ್ಗೆ ಕಾಯಿಗಳನ್ನು ಕಟ್ಟಿದ್ದಾರೆ, ಹರಕೆಗಳನ್ನು. ಮನೆ ಕಟ್ಟಿರುವಂತಾಗಲಿ, ಜಮೀನು ತಗೊಳ್ಬೋದು, ಗಾಡಿ ತಗೊಳ್ಬೋದು, ಅದು ಎಲ್ಲರೂ ನೇರವಾಗಲಿ. ವಿಶೇಷ ದಿನದಲ್ಲಿ ಈ ರಥವನ್ನು ಎಳೆಯುವುದು, ರಾಯರ ರಥ ನೋಡಿ. ಸುಂದರವಾಗಿದೆ, ಚಿಕ್ಕದಾಗಿದ್ದರೂ ಚೊಕ್ಕವಾಗಿದೆ. ಭಕ್ತಾದಿಗಳು ಹರಕೆ ಕಟ್ಟಿರುವುದು, ಕಾಯಿಗಳನ್ನು ಕಟ್ಟಿದ್ದಾರೆ ನೋಡಿ. 9 ವಾರ, 2 ವಾರ, 3 ವಾರ, 4 ವಾರ, 21 ವಾರ ಅವರವರಿಗೆ ತಕ್ಕಂತೆ ಕಟ್ಟಿದ್ದಾರೆ. ಹರಕೆ ಕಟ್ಟಿ ಜಾಗ ಸಾಲಿಲ್ಲ, ಇಲ್ಲಿ ಕಟ್ಟಿದ್ದಾರೆ. ತಟ್ಟೆ ಇಡುವಂಥ ಸ್ಥಳ, ಕೌಂಟರು, ಭಕ್ತಾದಿಗಳು ಕೌಂಟರಿನಲ್ಲಿ ಟಿಕೆಟ್ ತಗೊಳ್ಳುವಂಥ ಸ್ಥಳ. ಭಕ್ತರಲ್ಲಿ ನಿಧಾನವಾಗಿ ಬೆಳಗಬೇಕು ದೇವರಿಗೆ ಅಂತ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು